ತಗೊಳ್ರಿ. ಟಾಕ್ ವಿತ್ ವಿಶೇಷ ಏನು ಹೇಳಲ್ಲ. ಟಾಕ್ ವಿತ್ ಹಿಮ್. ಏನೋ ಮಾಡ್ತಾರೆ ಇವತ್ತು. ಈಗ ನಮ್ಮನೆ ಗ್ಯಾಸ್ 9ನೇ ತಾರೀಕು ಬುಕ್ ಮಾಡಿದ್ದೀನಿ. ಈಗ ಅವ್ರಿಗೆ 9ನೇ ತಾರೀಕು ಅಂದರೆ 18, 19ಕ್ಕೆಲ್ಲ ಕೊಡ್ಬೇಕು. ಇವತ್ತು ಹೋದಾರ ಕೇಳಿ ಇನ್ನೊಂದು 4 ದಿನದಾಗ ಅದು ಟೈಮ್ ಆಗೈತಿ. ಈಗ ಸರ್ ಹೇಗಿದ್ದೀರಿ ಸರ್? ಚೆನ್ನಾಗಿದ್ದೀನಿ, ನಿಮ್ಮ ಆಶೀರ್ವಾದದಿಂದ. ದೇವ್ರದ್ದು. ಹೇಳಿ. ಗಂಗಾವತಿ ಹಾಂ ಹಲವು ಜನರು ಕನಸು ಗಂಗಾವತಿ ಬಗ್ಗೆ. ಹಾಂ ಅದರಲ್ಲಿ ನೀವು ಒಬ್ಬರು ಇಲ್ಲೇ ಜೀವನ ಸವಿಸಿ ಇಲ್ಲೇ ಒಳ್ಳೇದು ಕೆಟ್ಟದಾಗಿ ನನಸು ಮಾಡಕ್ಕೆ ಹೋರಾಡಿದವ್ರ ಪೈಕಿ ನಾನು ಒಬ್ಬವ. ಅದೇ ಹೇಳಿದ್ನಲ್ಲ, ಗಂಗಾವತಿ ಕನಸು ಹಲವ್ರದ್ದು, ಅದರಲ್ಲಿ ನೀವು ಒಬ್ಬರು ಅಂತ. ಜೊತೆಗೆ ಗಂಗಾವತಿಗೆ ಈಗ 4-5 ರೈಲು ಓಡಾಡ್ತಾವ. ನಿಮಗೆ ಗೊತ್ತಲ್ಲ? ಗಂಗಾವತಿಯಿಂದ ಗೋವಾವರೆಗೂ ಹೋಗ್ತಾವೆ ರೈಲು. ಹಾಂ, ಈ ಕಡೆ ಅಪ್ ಚೆನ್ನೈವರೆಗೂ ಹೋಗಿಲ್ಲ, ಇನ್ನು ಮದ್ರಾಸ್ವರೆಗೂ ಹೋಗಿಲ್ಲ. ಹಾಂ ಹಾಂ. ಈಗ ರೈಲ್ವೆಗೆ ಬೇಕು ಅಂತ ಬೀಜ ಹಾಕಿದವ್ರು ನೀವು, ಹೌದಾ? ಬೀಜ ಹಾಕಿ ನೀರು ಹಾಕಿ ಗಿಡ ಮಾಡಿ ಹುಟ್ಟೋವರೆಗೆ ಹೌದಲ್ಲ? ತಪಸ್ಸು ಮಾಡಿದವ. ಹೌದಲ್ಲ? ಗುಪ್ತಾ ಸರ್ ಅಂದರೆ ರೈಲ್ ಗುಪ್ತಾ ಅಂತಿದ್ರು ಒಂದು ಕಾಲದಲ್ಲಿ. ಹೌದು. ಬಿಸ್ನೆಸ್ ಗುಪ್ತಾ ಅಲ್ಲ, ಸೆಟ್ರ್ ಗುಪ್ತಾ ಅಲ್ಲ, ರೈಲ್ ಗುಪ್ತಾ. ನಾನು ಎಲ್ಲೇನೋ ಬಂದ್ರೆ ತಮಾಷೆ ಮಾಡ್ತಿದ್ರು, ಅಲ್ಲಿ ರೈಲ್ ಬಂತು ನೋಡ್ರಿ, ನನಗೆ ಅಲ್ಲಿ ರೈಲ್ ಬಂತು ಅಂತಿದ್ರು, ನನಗೆ ಅಂತಿದ್ರು. ಹಾಂ ಹೇಳಿ ಮತ್ತೇನು. 2 ಜನ ಕರ್ಕೊಂಡು ಡೆಲ್ಲಿಗೆ ಹೋಗಿದ್ದೆ. ಅಲ್ಲಿ ಲಲ್ಲು ಪ್ರಸಾದ್ ಯಾದವ್ ಯೂನಿಯನ್ ರೈಲ್ವೆ ಮಿನಿಸ್ಟರ್ ಇದ್ದರು. ನನ್ನ ಎದುರಿಗೆ ಫೈಲ್ ಓಪನ್ ಮಾಡಿಸ್ತಾರೆ ಅವ್ರು ಕೂಡ. MP ಯಾರಿದ್ರು? ಅವತ್ತೇ ಓಪನ್ ಮಾಡಿದ್ರು. MP ಯಾರಿದ್ರು? ಗಿಣಿಗೆರೆ ಗಂಗಾವತಿ ರೈಲ್ವೆ ಮಾಡಿದ್ದ. MP ಯಾರಿದ್ರು ಅವಾಗ? ಇವು ವಿರೂಪಾಕ್ಷಪ್ಪ. ಹಾಂ, ಕೆ ವಿರೂಪಾಕ್ಷಪ್ಪ. ಹಾಂ, ಸಿಂಧನು. ಹಾಂ. MP ಇದ್ದರು. MLA ಅನ್ಸಾರಿ. ಹೌದು, ಇಕ್ಬಾಲ್ ಅನ್ಸಾರಿ ಅವರು. ಹೇಳಿ. ಆಮೇಲೆ ನಂತರ ಅದು ನೀವು ಓದಿ ಬಂದಮೇಲೆ ಚಾಲನೆ ಭಾಳ ಬೇಗ ಸಿಕ್ತು ಆ ಫೈಲ್ಗೆ. ಈಗೇನು ಫೈಲ್ ಓಪನ್ ಆಗಿದ್ದ ಅವತ್ತು. ಹಾಂ. ನನ್ನ ಎದುರಿಗೆ ಓಪನ್ ಮಾಡಿದ್ದೀವಿ. ಮಾತಾಡ್ಬೋದಾ? ಹಾಂ, ಮಾತಾಡ್ರಿ. ಈಗ ವಿರೂಪಾಕ್ಷಪ್ಪ ರೇಷ್ಮೆ, ಹಾಂ. ವಿರೂಪಾಕ್ಷಪ್ಪ ಕೆ ಹಾಂ, ಏನಂದ್ರೆ ಅವರು, MP ಇದ್ರಲ್ಲ. ನನಗೆ ಇಂಗ್ಲೀಷ್ ಬರೋದಲ್ಲ, ಹಾಂ ಹಿಂದಿ ಕೂಡ ಸರಿಗೆ ಬರೋದಲ್ಲ, ಹಾಂ, ಮುರಿದು ಉರ್ದು ಮಾತಾಡ್ತೀವಿ. ನಾನು ಅಲ್ಲಿ ಏನೂ ಮಾತಾಡೋದಿಲ್ಲ. ನಾನು NP ಅದೇನಂತೇಳಿ ನಿಮ್ಮನ್ನು ಕರ್ಕೊಂಡು ಲಾಲು ಪ್ರಸಾದ್ ಹತ್ರ ನಿಂದ್ರಿಸ್ಬಲ್ಲೆ. ಹಾಂ, ಓಕೆ ಹಾಂ. ನಾವು ಅಷ್ಟೇ ಮಾಡಿರಿ ಸಾಕಂದ್ವಿ. ಆಯಿತು, ಬಸ್ ಬುಕ್ ಮಾಡಿದ್ವಿ. 32 ಜನ ಗಂಗಾವತಿಯಿಂದ ಹೋದ್ವಿ. ನಮ್ಮನ್ನು ಕರ್ಕೊಂಡು ಒಳಗೆ ನಿಂದಿರಿಸಿ ಸುಮ್ಮನೆ ನಿಂತ್ಕೊಂಡ್ರು. ಲಾಲು ಪ್ರಸಾದ್ ಅದು ಎಲ್ಲೆಡಿ ಕೇಳ್ಕೊಂಡು ಕೂತ್ಕೊಂಡಿದ್ರು. ಹಾಂ, ಅವ್ನು ಇಂಗ್ಲೀಷ್ ಚೆನ್ನಾಗಿ ಮಾತಾಡ್ತಾನೆ ಅವನು. ಹಾಂ, ಹೌದು. ಇವಾಗ ಏನದ ಇಲ್ಲಿ ಅಂದರೆ ಏನಿಲ್ಲ, ಊರೈತೆ, ಜನ ಅದ. ಹಾಂ ಹಾಂ ಮತ್ತು ಏನು ಮಾಡ್ಬೇಕು ನಾವು? ಹಾಂ ಅಲ್ಲಿ ರೈಲ್ ಬೇಕು ನಮಗೆ. ಹಾಂ ಅದಕ್ಕೊಂದು ಕನ್ಸೆಂಟ್ ಲೆಟರ್ ಬೇಕು. ಸ್ಟೇಟ್ ಗೌರ್ಮೆಂಟ್, ಕರ್ನಾಟಕ. ಏನು ರೂಲ್ಸ್? 50% ಸ್ಟೇಟ್ ಗೌರ್ಮೆಂಟ್, 50% ಸೆಂಟ್ರಲ್ ಗೌರ್ಮೆಂಟ್. ಲ್ಯಾಂಡ್ ಕೊಡಬೇಕು. ಅದು ಫುಲ್ಫಿಲ್ ಆದರೆ ಕೊಡಿಸ್ತೀವಿ. ಓಕೆ ಹಾಂ, ಒಪ್ಪಿಲ್ಲ ಅಂದರೆ ಒಪ್ಪಿದ್ವಿ. ಹಾಂ, ನಾನು ಬಂದು ಇಕ್ಬಾಲಿಗೆ ಗಂಟು ಬಿದ್ದೆ. ಇಕ್ಬಾಲ್ ಅನ್ಸಾರಿ ಸಾಬ್. ಕನ್ಸೆಂಟ್ ಲೆಟರ್ ಅಂತಾರೆ, ಹಾಂ, ಟೆಕ್ನಿಕಲ್ ವರ್ಡ್. ಹೌದು. ನನಗೆ ಬೇಕು ಅಂದೆ ನಾನು. ಹಾಂ, ಓಕೆ. ಹಂಗಂದ್ರೆ ಏನಂದ್ರೆ ಅವರು ಹೇಳಿದೆಲ್ಲ ಹಾಂ, ಟ್ರೈ ಮಾಡ್ತೀನಿ ಅಂದರು. ಹೋದ್ರು ಬೆಂಗಳೂರು ಅಸೆಂಬ್ಲಿಗೆ ಹೋದವು. MLA ಇದ್ದಾರೆ. ಹೌದೌದು, ಮಂತ್ರಿ. ಇದು ವಕಫ್ ಮಂತ್ರಿ. ಹಾಂ, ರೇವಣ್ಣ ಕೂಡ ಒಂದು ಮಿನಿಸ್ಟರ್ ಇದ್ದಾವ. PWD. ಹಾಂ ಹಾಂ, ಸಾವ ಅವೆಲ್ಲ ಕೋಟಿಗಟ್ಟಲೆ ಕೇಳಬೇಡ. ನಿಮ್ಮದು 2 ಕೋಟಿ ಕೊಡ್ತೀನಿ, ನಾನು ಸ್ಯಾಂಕ್ಷನ್ ಮಾಡ್ತೀನಿ. ಈಗ ಸುಮ್ಮನೆ ಹೋಗಿ ಅವೆಲ್ಲ ತಲೆ ಕೆಡಿಸ್ಬೇಡ ಅನ್ನ. ಹಾಂ, ಕೇಳಲ್ಲ. ಅನ್ಸಾರಿ ಸಾಬ್ ಪಟ್ಟಿಡ್ದ. ಅನ್ಸಾರಿ ಕೇಳಲ್ಲ. ಹಾಂ, ನನಗೆ ಕನ್ಸೆಂಟ್ ಲೆಟರ್ ಬೇಕು ಅಂದರು. ಹಾಂ ಹಾಂ. ಈಗ ಅವಾಗ ಯಾರಿದ್ರು? ಕುಮಾರಸ್ವಾಮಿ. ಹಾಂ, ಕುಂತ್ಕೊಂಡು ಗಂಟು ಬಿದ್ದು ಕುಮಾರಸ್ವಾಮಿಗೆ ಕನ್ಸೆಂಟ್ ಲೆಟರ್ ತಗೊಂಬಂದಿಲ್ಲ. ಹಾಂ, ಆಮೇಲೆ ಕರಡಿ ಸಂಗಣ್ಣವ್ರು ಅದನ್ನು ಫಾಲೋ ಅಪ್ ಮಾಡಿ. ಹಾಂ ಹಾಂ ಹಾಂ, ಫಾಲೋ ಅಪ್ ಕರಡಿ ಸಂಗಣ್ಣನು ಹಾಂ, ಅಷ್ಟೊಂದು ಹೆಲ್ಪ್ ನನಗೆ ನಿರೀಕ್ಷೆಗೆ ಸಿಗಲಿಲ್ಲ. ಹಾಂ,
ಅವರು ನನ್ನ ಬಿಟ್ಟು ಓಡಾಡ್ತಾನಂತ ಅವ್ರದ್ದು. ಹಾಂ 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 ಮತ್ತು ನಾನು ಯಾರನ್ನೇ 3 ಜನ MP ಗಳು ಮುಗಿದ್ರು, 3 ಜನ MLA ಮುಗಿದ್ರು ನನ್ನ ಹೋರಾಟದ ಅವಧಿಯಲ್ಲಿ. ಹಾಂ 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 ಅದು ಯಾರೋ ಒಬ್ಬರ ಕಾಲದಾಗ ಬಂತದು. ಹೌದು ಅವ್ರೆಲ್ಲರಿಗೂ ಸಿಟ್ಟು ನನ್ನ ಮೇಲೆ, ನನ್ನ ಬಿಟ್ಟು ತಾನ ಓಡಾಡ್ತಾನಂತ. ಅವ್ರು ಯಾರೇ ಹೆಲ್ಪ್ ಅವ್ರು ಏನಂತದ್ದು ನಾನು ಕೇಳಿದ್ರೆ, ಗಂಗಾವತಿಗೆ ರೈಲಿಗೆ ಪ್ರಯತ್ನ ಮಾಡಿದ್ರೆ ಬೇಕು 20 ವರ್ಷ 30 ವರ್ಷ, ಅವಾಗ ನಾವು ಇರ್ತೀವೋ ಎಲ್ಲೋ, ನಾವೇ ಕೆಡಿಸ್ಕೋಬೇಕು ಇದಕ್ಕೆ ಅಂತಂದ್ರು ಅವ್ರು ನಮ್ಮ ಇತಿಹಾಸ ಮಾಡಿಬಿಟ್ರಲ್ಲ ನೀವು. ಹಾಂ ಅದಕ್ಕೆ ಅವ್ರನ್ನ ಬಿಟ್ಬಿಟ್ಟೆ. ನಾನು ಬೈಪಾಸ್ ಮಾಡಿದೆ, ಹಾಂ ಹೋರಾಟ ಮಾಡಿದೆ, ಜನರು ಕರ್ಕೊಂಡು 35 ಜನ ಕರ್ಕೊಂಡು ಡೆಲ್ಲಿಗೆ ಹೋದೆ. ಸ್ವಲ್ಪ ನಮ್ಮ ಮನೆಯಲ್ಲಿ ಇನ್ನೊಬ್ಬರು ಇನ್ನು ರಾಯಚೂರು MP ಇದ್ರು, ಒಬ್ಬರು ಹಾಂ ಆಕ್ಸಿಡೆಂಟಾಗಿ ತೀರ್ಕೊಂಡ್ರೆ ಅವ್ರ ಮನೆ. ವೆಂಕಟೇಶ್ ನಾಯ್ಕ. ಎಸ್. ಹ್ಞೂ ಅಲ್ಲಿಂದ ಹೋರಾಟ ಶುರು ಮಾಡಿದೆ. ಲಾಲು ಪ್ರಸಾದ್ ಒಪ್ಕೊಂಡು ನನ್ನ ಎದುರಿಗೆ ಫೈಲ್ ಓಪನ್ ಮಾಡಿಸಿದ್ರು. ಈಗ ಏನು ಅನಿಸ್ತೈತೆ ನಿಮ್ಗೆ ಈಗ ಪ್ರೆಸೆಂಟ್ ಇವೆಲ್ಲ ನೋಡಿದರೆ? ರೈಲು ಬರ್ತಾವ ಹೋಗ್ತಾವ, ಖುಷಿ ಆಗುತ್ತಲ್ಲ ಭಾಳ? ಇದು ಕೇಳೋ ಮಾತಲ್ಲ. ಹಾಂ ಎಸ್ ಕರೆಕ್ಟ್. ಹಸಿವಾದ ಹೊಟ್ಟೆ ತುಂಬ ಹೋಳಿಗೆ ತಿನ್ಸಿರಿ ಏನು ಹಾಂ ಅನಿಸುತ್ತೆ? ಹಾಂ 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 ಏನು ನಿಮಗೆ ಆತ್ಮತೃಪ್ತಿ ಇದೆಯಲ್ಲ? ಬೇಕಾದಷ್ಟು ಹಾಂ ಆತ್ಮತೃಪ್ತಿ, ಹೃದಯ ತೃಪ್ತಿ, ಮನೋತೃಪ್ತಿ ಎಲ್ಲ ಐತೆ ನನಗೆ. ಓಕೆ ಓಕೆ ಮತ್ತೇನು ಬೇಕು ಹೇಳಿ. ಆಯ್ತು. ಇನ್ನು ರೈಲು ಸಾಕಷ್ಟು ಕಡೆ ಅದು ಓಡಾಡಬೇಕು, ಕನೆಕ್ಷನ್ ಆಗಿಲ್ಲ. ಹಾಂ ಈಗ ಅಯೋಧ್ಯೆ ಕಿಷ್ಕಿಂದ ಒಂದು ರೈಲು ಬಿಡ್ತಾರಂತೆ ಶೀಘ್ರದಲ್ಲೇ. ಜಯಂತ ರೆಡ್ಡಿ ಸಾಹೇಬ್ರು ಹೇಳಿದ್ರು ಮೊನ್ನೆ. ಅದು ವಿಶೇಷ ಅನುದಾನದಲ್ಲಿ ರೈಲ್ವೆ ನಿಲ್ದಾಣ ಅಭಿವೃದ್ಧಿ ಮಾಡಿ ನೇರವಾಗಿ ಗಂಗಾವತಿಯಿಂದ ಅಯೋಧ್ಯೆಗೆ ಒಂದು ರೈಲು ಬಿಡ್ತೀವಿ ಅಂತ ಹೇಳ್ಯಾರ. ಇದಕ್ಕೆ ಹಾಂ ನಾವೆಲ್ಲ ಅಷ್ಟು ಮಾಡಿದ್ರು ನಿಮ್ಮದು ಇದಕ್ಕೆ ಪ್ರಯತ್ನ ಮುಂದೆ ಬೇಕು. ಹಾಂ ನಾನು ಚಾಲನೆ ಮಾಡಿದೆ, ಹಾಂ ನೀವು ಅದನ್ನು ದಬ್ಕೊಂಡು ಹೋಗ್ಬೇಕು ಮುಂದಕ್ಕೆ. ಎಸ್ ಏನೇ ಮಾಡಬೇಕು, ಯಾವ ಊರಿಗೆ ಹೋಗ್ಬೇಕು, ಅದು ಎಲ್ಲಿಗೆ ಹೋಗ್ಬೇಕು, ಇನ್ನೂ ದೂರ. ಇಂಡಿಯಾ ರೈಲ್ವೆ ಸೆಂಟ್ರಲ್ ನೆಟ್ವರ್ಕ್ನಾಗ ಇದು ಸೇರ್ಕೊಂಡ್ಬಿಟ್ಟೈತಿ. ಹೌದು ಒಳ್ಳೆ ಕೆಲಸ, ಎಲ್ಲೆಲ್ಲಿ ಹೋಗ್ಬೇಕು ಅಲ್ಲಿ ಹೋಗ್ಬೇಕು. ಒಳ್ಳೆ ಕೆಲಸ. ರೈಲ್ವೆಯಿಂದ ಸಮಗ್ರ ಅಭಿವೃದ್ಧಿ ಸಾಧ್ಯ ಅಲ್ಲ ಗುಪ್ತವ್ರೆ? 110%. ಹಾಂ ಅದು ನಾಡಿ ಜೀವನಾಡಿ ಇದ್ದಂಗೆ ಇಂಡಿಯಾಕ್ಕೆ ರೈಲ್ವೆ ಅಭಿವೃದ್ಧಿಯ ಜೀವನ. ಅಭಿವೃದ್ಧಿಗೆ ಜೀವನಾಡಿ ಇದ್ದಂಗೆ. ಒಟ್ಟಾರೆ ಯಾರ್ಯಾರಿಗೆ ಥ್ಯಾಂಕ್ಸ್ ಹೇಳ್ತೀರಿ ಹೇಳ್ರಿ ನೀವು? ಗಂಗಾವತಿ ಕುಂತ ಯಾರ್ಯಾರಿಗೆ ಥ್ಯಾಂಕ್ಸ್ ಹೇಳ್ತೀರಿ ನೀವು? ಯಾರ್ಯಾರಿಗೆ ಥ್ಯಾಂಕ್ಸ್ ಹೇಳ್ತೀರಿ ನೀವು ವೈಯಕ್ತಿಕವಾಗಿ? ಅಂದ್ರೆ ಥ್ಯಾಂಕ್ಸ್ ಹೇಳ್ಬೇಕಲ್ಲ ಏನಾರು ಕೆಲಸ ಮಾಡಿದಾಗ. ಹಾಂ, ಯಾರ್ಯಾರಿಗೆ ಹೇಳ್ತೀರಿ? ಇಡೀ ಗಂಗಾವತಿ ಜನ ನಿಮಗೆ ಹೇಳ್ತಾರೆ, ನೀವು ಯಾರಿಗೆ ಹೇಳ್ತೀರಿ? ಪತ್ರಿಕಾ ವೃಂದ, ನನ್ನ ಕೆಲವು ಒಂದು ಮಿತ್ರರು, ಒಂದು 35 ಮಂದಿ ಮಿತ್ರರು. ಅದರಲ್ಲಿ ಒಬ್ಬರು ಸಿದ್ದರಾಮಯ್ಯ ಸ್ವಾಮಿ. ಹಾಂ ಆತ 50% ನನಗೆ ಬಲಗೈ. ಹಾಂ ಏನು ಹೇಳಿದ್ರು ಓಡಾಡಿ ಮಾಡ್ತಿದ್ದ. ಹಾಂ ಹಾಂ ಅದಕ್ಕೆ ಭಾಳ ಥ್ಯಾಂಕ್ಸ್. ಎಷ್ಟು ಹೇಳಿದ್ರು ಕಡಿಮೆ. ಓಕೆ ಸಿದ್ದರಾಮಯ್ಯ ಓಕೆ ZP ಸಿದ್ದರಾಮಯ್ಯ ಅಂತಾರೆ ಅವ್ರಿಗೆ. ಹೌದು ಜಿಲ್ಲಾಪರಿಷತ್ ಸಿದ್ದರಾಮಯ್ಯ. ಹೌದು ಹಾಂ ಎಲ್ಲ ಸಂಘ ಸಂಸ್ಥೆಯವ್ರಿಗೆ, ಆತ ಭಾಳ ಹೇಳ್ತೀನಿ. ಎಲ್ಲ ಸಂಘ ಸಂಸ್ಥೆಯವ್ರಿಗೆ ಎಲ್ಲರಿಗೂ ಎಲ್ಲ ಸಂಘ ಸಂಸ್ಥೆಗಳು ನನಗೆ ಆಮೇಲೆ ಕರೆದು ಗಾರ್ಲ್ಯಾಂಡ್ ಮಾಡೋದು, ಆನರ್ ಮಾಡೋದು ಎಲ್ಲ ಮಾಡಿದರು. ಆದರೆ ಯಾವಾಗ ಯಾರ್ಯಾರು ಹೆಲ್ಪ್ ಮಾಡ್ಬೇಕು ಅಷ್ಟೊಂದು ನಿರೀಕ್ಷೆಗೆ ನನಗೆ ಸಿಗಲಿಲ್ಲ. ಅವಾಗ ನಾನು ಒಂದೇ ಕೈಯಿಂದ ಹೋರಾಟ ಮಾಡೋಂಥಲ್ಲ, ಒಂದು ಹೋರಾಟ ಮಾಡಬೇಕು, ಯಾರೋ ಒಬ್ಬರು ಮಾಡ್ಬೇಕು. ಅದು ಆ ಅವಕಾಶ ನನಗೆ ಸಿಕ್ತು. ಗಂಗಾವತಿ ರೈಲ್ ಅಂದ್ರೆ ಗುಪ್ತ ಅಂತಾರೆ. ತಾವು ಏನು ಹೇಳಿದ್ರು ನಾನೇನು ಸುಮ್ಮನೆ ಇರ್ತೇನೆ, ಏನು ಹೇಳೋಕ್ಕಾಗೋದಿಲ್ಲ. ಅಲ್ಲಗಳೆಯೋಕ್ಕೆ ಸಾಧ್ಯ ಇಲ್ಲ ಅದನ್ನು.